ಬಾಗೇಪಲ್ಲಿ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಬೆಂಗಳೂರು ಮೂಲದ ಸ್ವಯಂ ಸೇವಾ ಸಂಸ್ಥೆಗಳ ಕೊಡುಗೆ ಅಪಾರ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಅಭಿಪ್ರಾಯಪಟ್ರ. ತಾಲೂಕಿನ ಮಿಟ್ಟೆಮರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯುನೈಟೆಡ್ ವೇ ಮತ್ತು ಪ್ರೋಸರ್ವ್ ಸಂಸ್ಥೆಗಳಿಂದ ನೂತನವಾಗಿ ನಿರ್ಮಿಸಿದ ತರಗತಿ ಕೊಠಡಿಗಳ ಉದ್ಘಾಟನೆಯಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಇಒ ತನುಜಾ, ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಬಾಗೇಪಲ್ಲಿ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳ ಅಗತ್ಯತೆಗಳನ್ನು ಅರಿತು ಬೆಂಗಳೂರು ಮೂಲದ ಹಲವಾರು ಸಂಘ ಸಂಸ್ಥೆಗಳು ಸಹಾಯ ಮಾಡಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿವೆ ಎಂದರು. ನೂತನ ಶಾಲಾ ಕೊಠಡಿಗಳ ನಿರ್ಮಾಣ, ಶಾಲಾ ಕೊಠಡಿಗಳಿಗೆ ಸುಣ್ಣ ಬಣ್ಣ ಬಳಿಯುವ, ದುರಸ್ತಿ ಮಾಡುವ, ಸ್ಮಾರ್ಟ್ ತರಗತಿಗಳನ್ನು ತೆರೆಯುವುದು ಸೇರಿದಂತೆ ಹಲವಾರು ರೀತಿಯ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಭೌತಿಕ ಪರಿಸರವನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಶ್ರಮಿಸುತ್ತಿವೆ. ಇವರೆಲ್ಲರ ಸೇವಾ ಕಾರ್ಯಕ್ರಮಗಳಿಂದಾಗಿ ಗಡಿ ಭಾಗದ ಶಾಲೆಗಳಲ್ಲಿ ಓದುತ್ತಿರುವ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗಲಿದೆ ಎಂದು ತಿಳಿಸಿದರು. ಅನೇಕ ಶಾಲೆಗಳಿಗೆ ಒಂದು ಮರುಜೀವವನ್ನು ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅಷ್ಟೊಂದು ಸುಂದರವಾಗಿ ತರಗತಿ ಕೊಠಡಿಗಳನ್ನು ನಿರ್ಮಿಸಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಕೆಲವು ಶಾಲೆಗಳಲ್ಲಿ ಟಾಯ್ಲೆಟ್ಸ್ ಸಹ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿರ್ಮಾಣ ಮಾಡಿಕೊಟ್ಟಂತಹ ಕೊಠಡಿಗಳಲ್ಲಿ ಪೇಂಟಿಂಗ್ಸ್ ಸಹ ಒಂದು ಪಠ್ಯವಸ್ತುವಿಗೆ ಅನುಗುಣವಾಗಿ ಮಕ್ಕಳಿಗೆ ಉಪಯೋಗವಾಗುವಂತಹ ಗಣಿತ ವಿಷಯದ ಒಂದು ಸೂತ್ರಗಳಾಗಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು, ಹಾಗೆಯೇ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತಹ ವ್ಯಾಕರಣಾಂಶಗಳು, ಅಕ್ಷರಗಳು, ಇಂಥವುಗಳನ್ನೆಲ್ಲವನ್ನೂ ಸಹ ಒಂದು ಗೋಡೆಗಳ ಮೇಲೆ ಬರೆಸಿ ಬಹಳ ಸುಂದರವಾಗಿ ರೂಪುಗೊಳ್ಳುವಂತೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಒಂದು ಇಲಾಖೆ ಪರವಾಗಿ ಅವರಿಗೆ ನಾವು ಸದಾಕಾಲ ಆಭಾರಿಯಾಗಿರ್ತೀವಿ. ಪ್ರೋಸರ್ವ್ ಮತ್ತು ಯುನೈಟೆಡ್ ವೇ ಸಂಸ್ಥೆಯವರು ಮಿಟ್ಟೆಮರಿ, ಗೂಳೂರು ಮತ್ತಿತರ ಶಾಲೆಗಳ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ಅಂಗನವಾಡಿ ಕೊಠಡಿಗಳನ್ನು, ಶಾಲಾ ತರಗತಿಗಳ ಕೊಠಡಿಗಳನ್ನು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ಮಕ್ಕಳ ಆಕರ್ಷಕ ರೀತಿಯಲ್ಲಿ ಶಾಲಾ ವಾತಾವರಣ ಸೃಷ್ಟಿಸಿದ್ದಾರೆ. ಹಾಗಾಗಿ ಅವರ ಸೇವೆಯನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನರಸಿಂಹಾರೆಡ್ಡಿ, ಪ್ರೋ ಸರ್ವಿಸ್ನ ನಿರ್ದೇಶಕ ಶ್ರೀರಾಮ್ ಶಾಂತಂ, ಯುನೈಟೆಡ್ ವೇ ಅನಂತ ನಾರಾಯಣ ಶರ್ಮಾ, ಸುಮಿತಾ ಕೆವಿ, ಶ್ರೀನಿವಾಸ್, ಅಶೋಕ್, ಕೃಷ್ಣವೇಣಿ, ಮುಖ್ಯ ಶಿಕ್ಷಕ ಮುಸ್ತಫಾ, ಪಿಡಿಒ ವೆಂಕಟೇಶ್, ಸೀತಮ್ಮ, ಎಂಬಿ ಲಕ್ಷ್ಮೀ ನರಸಿಂಹಪ್ಪ, ಆಂಜಿನಮ್ಮ, ರಾಮಲಕ್ಷ್ಮಮ್ಮ, ವಿಜಯ್, ಗೋಪಾಲರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.